ಉತ್ತರ ಕೊಡ್ತಾರೆ. ಎರಡನೇ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೀನಿ. ಅಣ್ಣ ಒಂದ್ ನಿಮಿಷ, ನೀವು ಹಿಂದ್ಗಡೆ ಕಿರ್ಚಾಡ್ಬೇಡ್ರಣ. ಒಂದ್ ನಿಮಿಷ ಅಣ್ಣ. ಸರ್, ಒಂದು ಇಲ್ಲಿ ಪ್ರಶ್ನೆ ಕೇಳೋದು ನಮ್ಗೆ ಏನು ಕೇಳಿಸಲ್ಲ ಸರ್. ದಯಮಾಡಿ ಬೇಜಾರು ಮಾಡ್ಕೋಬೇಡಿ ಸರ್. ನೀವು ಹೇಳೋದೇ ಕೇಳಿಸಲ್ಲ ಸರ್ ನಮ್ಗೆ. ಒಂದ್ ನಿಮಿಷ ಹೇಳಪ್ಪ. ಚೆಕ್ 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 ಸರ್, ಏನಿಲ್ಲ. ವಾಸು ಸರ್ ಕೇಳ್ತಾ ಇರೋದು, ರಾಕ್ಲೇನ್ ಸರ್ ಇದ್ದಾರೆ, ದರ್ಶನ್ ಸರ್ ಇದ್ದಾರೆ, ನೀವಿಬ್ಬರು ಇದ್ದೀರಿ ಅಲ್ವಾ, ಅದಕ್ಕೆ ಆ ಕ್ವಶನ್. ರಾಜ ವೀರ ಮದಕರಿ ಅನ್ನೋ ವಿಚಾರವಾಗಿ ಒಂದು 10 ಹೆಜ್ಜೆ ಇಟ್ಬಿಟ್ಟಿದ್ರಿ. ಎಲ್ಲಿಗೆ ಬಂತು ಈ ಯಶಸ್ಸು? ಒಂದು ಉತ್ತೇಜನ ನಿಮಗೆ ಯಾವಾಗ ಮಾಡ್ತೀರಿ ಅನ್ನೋದು ಅವ್ರ ಪ್ರಶ್ನೆ. ಇನ್ನೊಂದು, 50 ದಿವಸ ಆಗಿದೆ, ಭಾರಿ ಸಂತೋಷ. ಆದ್ರೆ ಇವತ್ತಿನ ಮಾನದಂಡ ಏನಪ್ಪಾ ಅಂತಂದ್ರೆ ಎಷ್ಟಾಗಿದೆ ಕಲೆಕ್ಷನ್ ಅಂತ, ಅದನ್ನ ಕೇಳ್ತಾ ಇದ್ದಾರೆ. ಮೊದಲನೇ ಪ್ರಶ್ನೆಗೆ ದರ್ಶನ್ ಅವರು ಉತ್ತರ ಕೊಡ್ತಾರೆ, ಎರಡನೇ ಪ್ರಶ್ನೆಗೆ ನಾನು ಕೊಡ್ತೀನಿ ಉತ್ತರ. ಸರ್, ಮದಕರಿ ಬದಲುನೇ ಈ ಸಿನಿಮಾ ಮಾಡಿರೋದು ಸರ್. ಏನಕ್ಕೆ ಅಂತಂದ್ರೆ ಅದು ಮಾಡ್ತಾ ಇದ್ವಿ, ಯಾಕೋ ನಮ್ಗೆ ಅದು ಗ್ರಿಪ್ಪಿಗೆ ಸಿಗ್ಲಿಲ್ಲ ಸರ್. ಬೇಜಾರು ಮಾಡ್ಕೋಬೇಡ್ರಿ. ಯಾಕಂದ್ರೆ ಒಂದು ಲೆಜೆಂಡರಿ ಮಾಡಬೇಕಾದ್ರೆ ನಿಮ್ಗೆ ಗ್ರಿಪ್ ಸಿಕ್ತಾಗಲೇ ಆ ಸಿನಿಮಾ ಮಾಡೋಕ್ಕಾಗೋದು. ಸೊ ಯಾಕೋ ಆ ಗ್ರಿಪ್ಪಿಗೆ ಸಿಗ್ಲಿಲ್ಲ. ನಾನು ಒಂದ್ಸಲಿ ಕರೆದು ಕೇಳಿದೆ, ತಾತ ನೋಡಿ ಹಿಂಗೆ ಆಗ್ತಾ ಇದೆ, ಒಂದ್ಸಲಿ ನೋಡ್ಬಿಡು, ನೀವು ಅಂದ್ರೆ ಮಾಡೋಣ, ಇಲ್ಲಾಂದ್ರೆ ನಿಲ್ಸ್ಕೊಳ್ಳೋಣ, ಮುಂದಕ್ಕೆ ನೋಡೋಣ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ನಿಲ್ಸ್ಕೊಂಡಿದ್ದು. ಇಲ್ಲಾಂದ್ರೆ ಇನ್ನೇನಿಲ್ಲ ಸರ್, ಅಷ್ಟೇ. ಸಬ್ಜೆಕ್ಟ್ ಗ್ರಿಪ್ಪಿಗೆ ಸಿಗ್ಲಿಲ್ಲ ಸರ್, ಅಷ್ಟೇ.